ಯುವಕನ ಅಪಹರಿಸಿ ಚಿನ್ನದ ಗಟ್ಟಿ ದರೋಡೆ ಮಾಡಿದ ಪ್ರಕರಣವನ್ನ ಮಂಗಳೂರು ಪೊಲೀಸರು ಕ್ಷಿಪ್ರವಾಗಿ ಭೇದಿಸಿದ್ದಾರೆ. ಪ್ರಕರಣ ಸಂಬಂಧ ಬಾಲಕ ಸಹಿತ ಒಟ್ಟು 5 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕೆಸಿ ರೋಡ್ ನಿವಾಸಿ 18 ವರ್ಷದ ಫಾರಿಶ್, ಉಳ್ಳಾಲ ಮುಕ್ಕಚೇರಿಯ 23 ವರ್ಷದ ಸಫ್ವಾನ್, ಮಾಸ್ತಿಕಟ್ಟೆಯ 18 ವರ್ಷದ ಅರಾಫತ್ ಅಲಿ, ಉಳ್ಳಾಲದ 19 ವರ್ಷದ ಫರಾಜ್ ಹಾಗೂ ಓರ್ವ ಬಾಲಕ ಈ ಪ್ರಕರಣದಲ್ಲಿ ಬಂಧಿತರಾಗಿದ್ದಾರೆ. ಸೆಪ್ಟೆಂಬರ್ 26ರಂದು ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿ ನಡೆದ ಚಿನ್ನದ ಗಟ್ಟಿ ದರೋಡೆ ಪ್ರಕರಣವಿದು. ರಾತ್ರಿ 8:45ರ ಸುಮಾರಿಗೆ ಚಾಯ್ಸ್ ಗೋಲ್ಡ್ ಅಂಗಡಿ ನೌಕರ ಮುಸ್ತಫಾ ಸ್ಕೂಟರ್ನಲ್ಲಿ ಚಿನ್ನದ ಗಟ್ಟಿ ತೆಗೆದುಕೊಂಡು ಹೋಗುತ್ತಿದ್ದಾಗ ಸ್ಕೂಟರ್ ಮತ್ತು ಕಾರ್ನಲ್ಲಿ ಬಂದ ದುಷ್ಕರ್ಮಿಗಳು ಅವರನ್ನ ಅಡ್ಡಗಟ್ಟಿದ್ದಾರೆ. ಬಳಿಕ ಬಲವಂತವಾಗಿ ಅವರನ್ನ ಕಾರಿನಲ್ಲಿ ಅಪಹರಿಸಿ ಹಲ್ಲೆ ನಡೆಸಿ ಎಕ್ಕೂರಿನಲ್ಲಿ ಇಳಿಸಿ ಚಿನ್ನವನ್ನ ದರೋಡೆ ಮಾಡಿದ್ದಾರೆ. ಇದೊಂದು ಪಕ್ಕಾ ಸಿನಿಮೀಯ ಶೈಲಿಯ ಕೃತ್ಯವಾಗಿತ್ತು. ಘಟನೆ ಬಳಿಕ ಇದರ ಸಿಸಿಟಿವಿ ದೃಶ್ಯಗಳು ವೈರಲ್ ಆಗಿದ್ದವು. ಆದರೆ ಈ ದರೋಡೆಯ ಹಿಂದಿನ ಕತೆ ಮತ್ತಷ್ಟು ಆಘಾತಕಾರಿ. ಈ ಕೃತ್ಯಕ್ಕೆ ಯೋಜನೆ ರೂಪಿಸಿದವನು ಚಾಯ್ಸ್ ಗೋಲ್ಡ್ ಅಂಗಡಿಯಲ್ಲೇ ಹಿಂದೆ ಕೆಲಸ ಮಾಡಿದ್ದ ಫಾರಿಶ್. ಪ್ರಸ್ತುತ ಕೆಲಸ ಮಾಡುತ್ತಿದ್ದ ಬಾಲಕನೇ ಮುಸ್ತಫಾ ಅವರ ಚಲನವಲನದ ಖಚಿತ ಮಾಹಿತಿಯನ್ನ ಫಾರಿಶ್ಗೆ ನೀಡಿದ್ದ. ಮಾಹಿತಿ ಆಧರಿಸಿ ಸಂಚು ರೂಪಿಸಲಾಗಿತ್ತು. ದರೋಡೆಗೆ ಬಳಸಿದ ಸ್ಕೂಟರ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆದರೆ ಅಪಹರಣಕ್ಕೆ ಬಳಸಿದ ಕಾರು ಮತ್ತು ದರೋಡೆಯಾದ ಚಿನ್ನದ ಗಟ್ಟಿಯನ್ನ ವಶಪಡಿಸಿಕೊಳ್ಳಲು ತನಿಖೆ ಮುಂದುವರೆದಿದೆ. ಮಂಗಳೂರು ಪೊಲೀಸರ ಈ ಸಮಯೋಚಿತ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ.